ತಮ್ಮೆಲ್ಲರಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೇನೆ. ಈ ವೇದಿಕೆಯಲ್ಲಿ ನಮ್ಮ MP ತುಕಾರಾಮ್ ಸಾಹೇಬರು ಇದ್ದಾರೆ, ಜೊತೆಗೆ ಮತ್ತೆ ಬೆಳ್ಳಾರಿ ಮೇಯರ್ ಅವರಿದ್ದಾರೆ, ಲಿಡ್ಕರ್ ಚೇರ್ಮನ್ ಅವ್ರ ಜೊತೆಗೆ ಇದ್ದಾರೆ, ಗೂಡಾ ಚೇರ್ಮನ್ ಇದ್ದಾರೆ, ಮತ್ತೆ 5 ಗ್ಯಾರಂಟಿ ಅಧ್ಯಕ್ಷರು ಜೊತೆಗೆ ಇದ್ದಾರೆ. ಈ ವೇದಿಕೆಯಲ್ಲಿ ನಮ್ಮ DC ಅವರು, IGP, SPs, CO ಮತ್ತೆಲ್ಲ ಆಫೀಸರ್ಸ್, ಜೊತೆಗೆ ಪ್ರೆಸ್ ಮೀಡಿಯಾ ಅವರು, ಮತ್ತೆ ನಮ್ಮ ಸ್ಟೂಡೆಂಟ್ಸ್, ಫ್ರೀಡಮ್ ಫೈಟರ್ ಮತ್ತು ಬೆಳ್ಳಾರಿ ಎಲ್ಲ ಜನರು ತಾವೆಲ್ಲರೂ ಇವತ್ತು ಬಂದಿದ್ದೀರಿ. ಇನ್ನೊಂದ್ಸಲ ತಮ್ಮೆಲ್ಲರಿಗೆ ನಾನು ಶುಭಾಶಯಗಳು ಹೇಳ್ತೇನೆ. ಯಾಕಂದರೆ ಈ ದೇಶದಲ್ಲಿ, ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ಕರ್ನಾಟಕದಲ್ಲಿ ರಿಪಬ್ಲಿಕ್ ಡೇ ತಮ್ಮೆಲ್ಲರಿಗೆ ಗೊತ್ತಿದೆ. ನಮ್ಮ ದೇಶದಲ್ಲಿ ಬರೇ 2 ಫೆಸ್ಟಿವಲ್, 2 ಹಬ್ಬ, ಒಂದು 15 ಆಗಸ್ಟ್, ಒಂದು 26 ಜನವರಿ. ಇವತ್ತು ಒಂದು ಐತಿಹಾಸಿಕ ದಿವಸ. 26 ಜನವರಿ ಅಂದರು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ರು, ಆ ಸಂವಿಧಾನ ಜಾರಿ ಆಗಿದ್ದು. ಈ ಸಂವಿಧಾನದಲ್ಲಿ ಇಡೀ ಭಾರತ ದೇಶಕ್ಕೆ, ಇಡೀ ಪ್ರಪಂಚದಲ್ಲಿ ನಂಬರ್ 1 ಸಂವಿಧಾನ ಇದೆ. ಈ ಸಂವಿಧಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಎಲ್ಲರಿಗೆ ಈಕ್ವಾಲಿಟಿ, ಸಮ್ಮಾನ, ಮತ್ತೆ ನಮ್ಮ ಮಹಿಳಾವರಿಗೆ, ಬಡವರಿಗೆ, ಎಲ್ಲ ಸಮಾಜವರಿಗೆ ಒಂದು ಹಕ್ಕು ಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ಎಲ್ಲರಿಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರ್ಬೋದು, ಮತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರ್ಬೋದು, ಮತ್ತೆ ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್, ಎಲ್ಲ ಆಫೀಸರ್ಸ್ ಯಾರೋ ಇರ್ಬೋದು, ಎಲ್ಲರೂ ಈಕ್ವಾಲಿಟಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಎಲ್ಲರಿಗೂ ಪ್ರೊಟೆಕ್ಷನ್, ರೈತರಾಗ್ಬೋದು, ಮಹಿಳಾ ಆಗ್ಬೋದು, ಬಡವರು ಆಗ್ಬೋದು, ಎಲ್ಲ ರೀತಿಯಿಂದ ಪ್ರೊಟೆಕ್ಷನ್ ಇದೆ. ಒಂದೊಂದು ಭಾರತೀಯವರಿಗೆ ಅವ್ರವ್ರ ಸಮಾಜ, ಅವ್ರವ್ರ ಕಲ್ಚರ್ನಲ್ಲಿ, ಅವ್ರವ್ರ ಫೆಸ್ಟಿವಲ್ನಲ್ಲಿ ಅವರಿಗೆ ಒಂದು ವಿಶ್ವಾಸದಿಂದ ರೈಟ್ಸ್ ಕೊಟ್ಟಿದ್ದಾರೆ. ಮೊದಲು ಎಜುಕೇಶನ್ ಅಂದ್ರು ಬರೇ ರಾಜ ಮಕ್ಕಳೇನ ಎಜುಕೇಶನ್ ಮಾಡ್ತಿದ್ರು. DC ಮಕ್ಕಳು ಆಗ್ಬೋದು, ಡಾಕ್ಟರ್ ಆಗ್ಬೋದು, ಎಲ್ಲರೂ ಅವ್ರವ್ರ ಮಕ್ಕಳೇ ಬರೇ ಎಜುಕೇಶನ್ ಮಾಡ್ತಿದ್ರು. ಯಾವಾಗ ಈ ಸಂವಿಧಾನ ಜಾರಿ ಆಗಿದೆ ಅವಾಗಲಿಂದ ಬಡವ ಮಕ್ಕಳು ಆಲ್ಸೋ ಸೇಮ್ ಈಕ್ವಾಲಿಟಿಲಿಂದ DC ಆಗ್ಬೋದು, SP ಆಗ್ಬೋದು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಹೋಗ್ಬೋದು. ಈ ಸಂವಿಧಾನದಲ್ಲಿ ಎಲ್ಲರಿಗೆ, ಎಲ್ಲ ಸ್ಟೂಡೆಂಟ್ಗೆ ರೈಟ್ಸ್ ಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ರೈತರಿಗೆ ಪ್ರೊಟೆಕ್ಷನ್, ಯುವಕರಿಗೆ ಪ್ರೊಟೆಕ್ಷನ್, ಮತ್ತೆ ನಮ್ಮ ದೇಶದಲ್ಲಿ ಯಾವುದು ಡಿಪಾರ್ಟ್ಮೆಂಟ್ ಇರಬಹುದು, ಸುಪ್ರೀಂ ಕೋರ್ಟ್ ಹಿಡ್ಕೊಂಡು DC ಆಫೀಸ್ ತನ, SP ಆಫೀಸ್ ತನ ಎಲ್ಲರೂ ಈ ಸಂವಿಧಾನದಲ್ಲೇ ನಡಿಬೇಕಾಗ್ತದೆ. ಈ ಸಂವಿಧಾನ ವಿಶ್ವನಲ್ಲಿ ನಂಬರ್ 1 ಯಾಕಾಗಿದೆ ಅಂದ್ರು, ನಮ್ಮ ಭಾರತ ದೇಶದಲ್ಲಿ
ಇಷ್ಟು ಜನಸಂಖ್ಯೆ ಆದರೂ, ಇಷ್ಟು ಲ್ಯಾಂಗ್ವೇಜಸ್ ಆದರೂ ಎಲ್ಲರಿಗೆ ಹಕ್ಕು, ರೈಟ್ಸ್, ಈಕ್ವಾಲಿಟಿ, ಸಮ್ಮಾನ ಈ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ಈ ಸಂವಿಧಾನದಲ್ಲಿ ಎಲ್ಲರಿಗೆ ನ್ಯಾಯ ಸಿಗ್ಬೋದು. ಮತ್ತೆ ನಾವೆಲ್ಲರೂ ಪ್ರೆಸ್ ಮೀಡಿಯಾ ಆಗ್ಬೋದು, ಸಗಂಡ ಆಗ್ಬೋದು, ಎಲ್ಲರಿಗೆ ಮಾತಾಡಲಿಕ್ಕೆ ಏನು ಬರೀಲಿಕ್ಕೆ ಏನು ಹಕ್ಕಿದೆ ಅದೆಲ್ಲ ಸಂವಿಧಾನದಲ್ಲಿದೆ. ಮೊದಲು ಈ ಥರ ಯಾವುದೂ ಇದ್ದಿದ್ದಿಲ್ಲ. ಇದ್ರ ಸಲಗೆ ನಮ್ಮ ಪಂಡಿತ್ ಜವಾಹರ್ಲಾಲ್ ನೆಹರು ಆಗ್ಬೋದು, ಮತ್ತೆ ಸುಮಾರು ಸೀನಿಯರ್ ನಮ್ಮ ಭಾರತ ದೇಶಕ್ಕೆ ಮತ್ತೆ ಫ್ರೀಡಮ್ ಫೈಟರ್ ಮತ್ತೆ ದೇಶಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವರು ಬ್ರಿಟಿಷ್ಲಿಂದ ತಮಗೆ ಲಾಠಿ ಚಾರ್ಜ್, ಲಾಠಿ ಆಗಿರ್ಬೋದು, ಗೋಲಿಬಾರ್ ಆಗಿರ್ಬೋದು, ಎಲ್ಲರೂ ಬಲಿದಾನ ಕೊಟ್ಟು ಇವತ್ತು ಈ ನಮ್ಮ ದೇಶ ಅಂತ ಒಂದು ಹೆಮ್ಮೆ ನಾವೆಲ್ಲರೂ ಹೇಳ್ಕೊತೀವಲ್ಲ. ಇದ್ರ ಸಲಗೆ ನಾವು ಎಲ್ಲರೂ ದೇಶ ಪ್ರೇಮಿ ಯಾವಾಗ ಬರ್ತದೆ, ಅದು ನಮ್ಮ ದೇಶದಲ್ಲಿ ಯಾರ್ಯಾರು ಇರ್ತಾರೆ, ಏನೇನು ವ್ಯವಸ್ಥೆ ಇದೆ, ಅದು ಎಲ್ಲರಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಎಲ್ಲರ ಜೊತೆಗೆ ಹೋಗ್ಬೇಕು, ಎಲ್ಲರಲ್ಲಿಂದ ಪ್ರೀತಿ ವಿಶ್ವಾಸಲಿಂದ ಹೋಗ್ಬೇಕು. ಅವಾಗೇ ನಾವು ದೇಶಭಕ್ತ, ದೇಶ ಪ್ರೇಮಿ. ತಮಗೆ ಗೊತ್ತಿರ್ಬೋದು, ಬರೇ ದೇಶ ಅಲ್ಲಿ ರಕ್ಷಣಾ ಮಿಲಿಟರಿ ಆಗಲಿ, ಏರ್ಫೋರ್ಸ್ ಆಗಲಿ ಅಲ್ಲಿ ಮಾಡ್ಲತ್ತಾರೆ. ಒಳಗು ನಮ್ಮ ಎಲ್ಲರದ್ದು ಕರ್ತವ್ಯ ಇದೆ. ನಾವು ಎಲ್ಲರೂ ನಮ್ಮ ರಕ್ಷಣೆ ನಾವು ಮಾಡಬೇಕಾಗ್ತದೆ. ನಮ್ಮ ರಕ್ಷಣೆ ಅಂದ್ರು ನಮ್ಮ ಏರಿಯಾ ಕ್ಲೀನ್ ಇಡಬೇಕಾಗ್ತದೆ. ನಾವು ಎಲ್ಲರಿಗೆ ಪ್ರೀತಿ ವಿಶ್ವಾಸದಿಂದ ಮಾತಾಡಬೇಕಾಗ್ತದೆ. ಸಂವಿಧಾನ ಜಾರಿ ಆದರೂ ಇವತ್ತು ಭಾರತ ದೇಶ ವಿಶ್ವದಲ್ಲಿ ಮೊದಲು 100ಕ್ಕಿಂತ ಕಡಿಮೆ ಇತ್ತು ಅವ್ರದ್ದು ಹೆಸರು. ಇವತ್ತು 5ನೇ 6ನೇ ಸ್ಥಾನ ಇದೆ ನಮ್ಮ ಭಾರತ ದೇಶ ವಿಶ್ವದಲ್ಲಿ. ಇಷ್ಟು ಜಾತಿ, ಇಷ್ಟು ಧರ್ಮ, ಇಷ್ಟು ಲ್ಯಾಂಗ್ವೇಜ್ ಇದ್ದರೂ 5ನೇ ಸ್ಥಾನ 6ನೇ ಸ್ಥಾನ ಬಂದಿದೆ ಅಂದ್ರು ಅದು ಸಂವಿಧಾನದಿಂದ. ಆ ಸಂವಿಧಾನ ಇದ್ದಿಲ್ಲ ಅಂದ್ರು ಏನಾಗ್ತಿದೆ ತಮ್ಮೆಲ್ಲರಿಗೂ ಗೊತ್ತಿದೆ. ಆ ಸಂವಿಧಾನ ನಮ್ಮೆಲ್ಲರಿಗೆ ಒಕ್ಕಟ್ಟಿ ಇಟ್ಟು 5ನೇ 6ನೇ ಸ್ಥಾನದಲ್ಲಿ ವಿಶ್ವದಲ್ಲಿ ನಮ್ಮ ಹೆಸರು ಹೋಗಿದೆ ಅಂದ್ರು ಈ ಸಂವಿಧಾನದಿಂದ. ತಮ್ಮೆಲ್ಲರಿಗೆ ಗೊತ್ತಿರ್ಬೋದು, ನಮ್ಮ ಸರ್ಕಾರ ರೈತರ ಬಂಧು ಸಲಹೆ, ರಕ್ಷಣೆ ಸಲಹೆ, ಮಹಿಳಾ ಸಲಹೆ, ಯುವಕರಿಗೆ ಮತ್ತೆ ಎಲ್ಲ ಸಮಾಜ್ಗೆ ನಂಬರ್ 1 ರಕ್ಷಣೆ ಮಾಡಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಮತ್ತೆ DK ಶಿವಕುಮಾರ್ ಸಾಹೇಬರು ಇಡೀ ಕ್ಯಾಬಿನೆಟ್ ನಲ್ಲಿ ಮೊದಲನೇ ಚರ್ಚೆ ಅದೇ ಆಗ್ತದೆ. ಫಸ್ಟ್ ಇಡೀ ಕರ್ನಾಟಕದಲ್ಲಿ ನಾವು ಎಲ್ಲ ಜನರಲ್ಲಿ ಒಂದು ವಿಶ್ವಾಸ, ಒಂದು ಪೀಸ್ಫುಲ್, ಎಲ್ಲರಿಗೆ ರಕ್ಷಣೆ ಮಾಡೋದು ಫಸ್ಟ್ ಕೆಲಸ ಇದೆ. ಸೆಕೆಂಡ್ ಕೆಲಸ ಡೆವಲಪ್ಮೆಂಟ್. ಮತ್ತೆ ಸುಮಾರು ಯೋಜನೆಯಲ್ಲಿ ನಮ್ಮ ಸರ್ಕಾರ ತಮ್ಮೆಲ್ಲರಿಗೆ ಗೊತ್ತಿದೆ ಮುಂದೆ ಬಂದಿದೆ, ಆದೇಶ ಜಾರಿ ಮಾಡಿದ್ದಾರೆ. 5 ಗ್ಯಾರಂಟಿ ಲಿಂದ ಸುಮಾರು ಜನಗೆ ಇದು ಸಹಾಯ ಆಗಿದೆ. ನಾನು ಸುಮಾರು ಕಡೆ ಹೋದಾಗ, ನನ್ನ ಕ್ಷೇತ್ರದಲ್ಲಿ ಹೋದಾಗ ಸುಮಾರು ಹೆಣ್ಮಕ್ಕಳು ಬಂದು ಕಣ್ಣಲ್ಲಿ ನೀರು ಹಾಕಿ, ಸರ್ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಹಾಕ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಇದ್ದಿಲ್ಲ, ತಿಂಗಳಿಗೆ 500-1000 ರೂಪಾಯಿ ಕಟ್ಟಲಿಕ್ಕೆ ದುಡ್ಡು ಇದ್ದಿಲ್ಲ, ಆದ್ರೂ ನಮ್ಮ ಮಕ್ಕಳದು ಭವಿಷ್ಯ ನಿಮ್ ಸರ್ಕಾರನಲ್ಲಿ ಏನ್ ನೀವು 2000 ಡೈರೆಕ್ಟ್, ಯಾರು ಮಿಡಲ್ ಪರ್ಸನ್ ಇಲ್ಲ, ಇದನ್ನಲ್ಲಿ ಡೈರೆಕ್ಟ್ ಏನ್ ಅಕೌಂಟ್ಗೆ ನೀವು ನಿಮ್ ಸರ್ಕಾರ ಕಳಿಸ್ಲತ್ತದೆ. ಇದರಿಂದ ನಾನು 2 ಮಕ್ಕಳಿಗೆ ಸ್ಕೂಲ್ಗೆ ಹಾಕಿದ್ದೇನೆ.
ತಿಂಗಳಿಗೆ 1000 ರೂಪಾಯಿ ಫೀಸ್ ಕಟ್ಟಲಿದ್ದೇನೆ. ಇದು ಏನು ಅಭಿವೃದ್ಧಿ ಇಲ್ಲ, ಇದು ಅಭಿವೃದ್ಧಿನೇ ಇದೆ. ಮಕ್ಕಳದು ಭವಿಷ್ಯ ಚೇಂಜ್ ಆಗ್ಲತ್ತದೆ, ಇಡೀ ಪರಿವಾರ ಚೇಂಜ್ ಆಗ್ಲತ್ತದೆ. ಇದರಿಂದ ಎಷ್ಟು ಜನ ಕಷ್ಟದಲ್ಲಿದ್ದಾರೆ, ಅವರೆಲ್ಲರಿಗೆ ಸಹಾಯ ಆಗ್ಲತ್ತೆ. ಇದು 5 ಗ್ಯಾರಂಟಿನಲ್ಲಿ 5 ಸ್ಕೀಮ್ನಲ್ಲಿ ಯಾವುದು ಜಾತಿ ಯಾವುದು ಧರ್ಮ ಇಲ್ಲ, ಎಲ್ಲರಿಗಿದೆ. ಯಾವ ಪಾರ್ಟಿ ಪಕ್ಷ ಇಲ್ಲ, ಎಲ್ಲರಿಗೂ ಇದರಿಂದ ಸಹಾಯ ಆಗ್ಲತ್ತೆ. ಮತ್ತೆ ಎಸ್ಪೆಷಲಿ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರಬಹುದು, ಸುಮಾರು ಸ್ಕೀಮ್ನಲ್ಲಿ ಅಮೃತ್ ಸ್ಕೀಮ್ ಆಗ್ಬೋದು, ನಗರೋತ್ಥಾನ ಸ್ಕೀಮ್ ಆಗ್ಬೋದು, SFC ಆಗ್ಬೋದು, 15 ಫೈನಾನ್ಸ್ ಆಗ್ಬೋದು, ಮತ್ತೆ ಎ ಖಾತಾ ಬಿ ಖಾತಾ. ಸುಮಾರು ಜನ ಸುಮಾರು 40 ವರ್ಷದಿಂದ ಪಾಪ ಕಷ್ಟದಲ್ಲಿದ್ದರು. ಅವ್ರೇನೋ ಕಡಿಮೆ ನಲ್ಲೇ ಸೈಡ್ ಆಗ್ಬೋದು, ಜಮೀನ್ ಆಗ್ಬೋದು, ಏನೋ ಕಡಿಮೆ ಸಿಗ್ತಿದೆ, ಅವ್ರಿಗೆ ಕಷ್ಟ ಇದೆ ಅಂತ ತಗೊಂಡು 40 ವರ್ಷದಿಂದ ಅವ್ರದ್ದು ಯಾವುದು ರೆಕಾರ್ಡ್ ಇದ್ದಿಲ್ಲ, ಯಾವುದು ಖಾತಾ ಇದ್ದಿಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡೀ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ತಗೊಂಡು ಎಲ್ಲರಿಗೆ 1 ಟೈಮ್ ಸೆಟಲ್ಮೆಂಟ್ ಮಾಡಿಬಿಡರಿ, ಎಲ್ಲರಿಗೆ ಒಂದು ಬಿ ಖಾತಾ ಕೊಟ್ಟು ಅವ್ರ ಪ್ರಾಪರ್ಟಿದು ಒಂದು ಹಕ್ಕಿದೆ ಅಂತ ಪತ್ರ ಕೊಡಬೇಕಂತ ಆದೇಶ ಮಾಡಿ ಕ್ಯಾಬಿನೆಟ್ ನಲ್ಲಿ ಅಸೆಂಬ್ಲಿನಲ್ಲಿ ಬಿಲ್ ಪಾಸ್ ಆಗಿ ಇದು ಎಲ್ಲ ಜಾರಿ ಆಗಿದೆ. ಮತ್ತೆ ನಾನು ತಮ್ಮೆಲ್ಲರಿಗೆ ಹೇಳ್ತೇನೆ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಇರಬೇಕಾಗ್ತದೆ. ತಮ್ಮೆಲ್ಲರಿಗೆ ಗೊತ್ತಿದೆ, ಇಷ್ಟು ದಿವಸ ಆದರೂ ಇವತ್ತು ಸ್ವಲ್ಪ ಜನ ಇದ್ದಾರೆ ವಿಶ್ವ ಕೆಲಸ ಪಾಯ್ಸನ್ ಹಾಕೋದು ಕೆಲಸ ಮಾಡ್ತಾರೆ. ಅವರಿಗೆ ಬೇರೆ ಏನ್ ಕೆಲಸ ಇಲ್ಲ, ಆದರೂ ಪಾಯ್ಸನ್ ಹಾಕಿ ಒಬ್ಬರಿಗೆ ಜಗಳ ಮಾಡಿಸಿ ಅವ್ರದ್ದು ಪರ್ಸನಲ್ ಬೆನಿಫಿಟ್ ಸಲಗೆ ಪಬ್ಲಿಕ್ಗೆ ಸಮಸ್ಯೆ ಕೊಡ್ತಾರೆ. ಅದ್ರ ಸಲಗೆ ತಾವು ಎಲ್ಲರೂ ವಿಶ್ವಾಸದಿಂದ ಪ್ರೀತಿಲಿಂದ ಇರಬೇಕಾಗ್ತದೆ. ಯಾಕಂದ್ರೆ ತಮ್ಮೆಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಕ್ಕು ಕೊಟ್ಟಿದ್ದಾರೆ. ಮತ್ತೆ ಎಸ್ಪೆಷಲಿ ಬೆಳ್ಳಾರಿನಲ್ಲಿ ನಾನು ಸುಮಾರು ಸಲ ಬಂದಿನಿ, ಸುಮಾರು ಮನೆಯಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಊಟ ಮಾಡಿದ್ದೇನೆ. ಎಲ್ಲರೂ ಇಷ್ಟು ಪ್ರೀತಿ ವಿಶ್ವಾಸದಿಂದ ನನಗೆ ಸನ್ಮಾನ ಮಾಡಿ ಅವಾಗ ನನಗೆ ಗೊತ್ತಾಯಿತು, ಇಲ್ಲಿ ಬೆಳ್ಳಾರಿ ಜನ ಎಲ್ಲರೂ ತುಂಬಾ ಪ್ರೀತಿ ವಿಶ್ವಾಸ ಎಲ್ಲರ ಹತ್ರ ಇದೆ, ಎಲ್ಲರೂ ಮಿಕ್ಸ್ ಇದೆ ಬೆಳ್ಳಾರಿನಲ್ಲಿ. ಆದರೂ ಎಲ್ಲರೂ ಒಂದೇ ಮಾತು ಹೇಳಿದ್ದಾರೆ, ನಾವು ಇಲ್ಲಿ ಬೆಳ್ಳಾರಿನಲ್ಲಿ ಯಾವಾಗಲೂ ಪ್ರೀತಿ ವಿಶ್ವಾಸದಿಂದ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ಅದರ ಸಲಗೆ ತಮ್ಮೆಲ್ಲರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ, ಶುಭಾಶಯಗಳು ಹೇಳ್ತೇನೆ. ಜೈ ಹಿಂದ್.